ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. 17 ಆರೋಪಿಗಳ ಕ್ಲೋಸ್ ಕಾಂಟ್ಯಾಕ್ಟ್ ಮೇಲೆ ಖಾಕಿ ಕಣ್ಣಿಟ್ಟಿದ್ದು ತನಿಖೆ ನಡೆಸ್ತಾ ಇದೆ. ಜೂನ್ 8ರಿಂದ ಜೂನ್ 11ರವರೆಗಿನ ಕಾಲ್ ಲಿಸ್ಟ್ ಮೇಲೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. 4 ದಿನಗಳ ಕಾಲ್ ಲಿಸ್ಟ್ ಹಿಡಿದು ನೋಟಿಸ್ಗಳನ್ನು ನೀಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೊಲೆಯ ದಿನ ಹಾಗೂ ನಂತರದ 3 ದಿನಗಳಲ್ಲಿ ಆರೋಪಿಗಳು ಯಾರಿಗೆಲ್ಲ ಫೋನ್ ಮಾಡಿದ್ರು, ಯಾರ ಜೊತೆ ಎಷ್ಟು ಕಾಲ ಮಾತನಾಡಿದ್ದಾರೆ ಅಂತ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 40ಕ್ಕೂ ಹೆಚ್ಚು ಜನರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪರ ಅಗ್ರಹಾರ ಸೇರಿರುವಂತಹ ದರ್ಶನ್ ಅವರನ್ನ ನಿರ್ದೇಶಕ ಕೆ ಮಂಜು ಭೇಟಿ ಮಾಡಿದ್ರು. ಭೇಟಿ ಬಳಿಕ ಮಾತನಾಡಿದ ಕೆ ಮಂಜು, ದರ್ಶನ್ ಇನ್ನು ಶಾಕ್ನಲ್ಲಿದ್ದಾರೆ. ಅವರು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ, ಆದರೆ ನಾವು ತಿಳ್ಕೋಬೇಕು, ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸೋದು ಎಂಥವರಿಗೂ ಬೇಸರವಾಗುತ್ತೆ. ಕೊಲೆ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ, ಎಲ್ಲವೂ ಪರಮಾತ್ಮನಿಗೆ ಗೊತ್ತು ಅಂತ ಹೇಳಿದ್ರು. ಒಳ್ಳೇದಾಗುತ್ತೆ. ಅವ್ರೀಗ ಟೈಮು ಇನ್ನೂ ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ಯಾವ ರೀತಿ ಅಂತ ಇನ್ನು ಯಾವ ಅವರೇ ಏನು ಗೊತ್ತಾಗ್ತಲ್ಲ, ಒಳ್ಳೇದಾಗುತ್ತೆ ಅಂತ ಸರ್. ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ನೀವು ಹೇಳಿದ್ರಲ್ಲ ಸರ್, ಒಳ್ಳೇದಾಗುತ್ತೆ ಸರ್. ಫಸ್ಟ್ ಅವ್ರು ಆಚೆ ಬರ್ತಾರಲಿ, ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ. ಕಾನೂನು ಹೊರಗಡೆ ಬರ್ತಾರೆ, ನಾವೆಲ್ಲ ನಂಬಿದ್ದೀವಿ, ಒಳ್ಳೇದಾಗುತ್ತೆ. ಇವತ್ತು ಪರಪರ ಅಗ್ರಹಾರ ಜೈಲಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಲಿದ್ದಾರೆ. 2023ನೇ ಸಾಲಿನ ಮುಖ್ಯಮಂತ್ರಿಗಳ ಪದಕ ಪ್ರದಾನ ಸಮಾರಂಭ ಹಿನ್ನೆಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪರಮೇಶ್ವರ್ ಪಾಲ್ಗೊಳ್ಳುತ್ತಾರೆ. ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಮಹಾನಿರ್ದೇಶಕರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿರುತ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ತನಿಖೆ ಚುರುಕುಗೊಂಡಿದೆ. ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಮಾಜಿ ಸಚಿವ ನಾಗೇಂದ್ರ ಹಾಜರಾಗಲಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಸಂಬಂಧ ಸಿಐಡಿ ಕಚೇರಿಯ ಎಸ್ಐಟಿ ಕ್ಯಾಂಪ್ನಲ್ಲಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸುತ್ತಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸವನಗೌಡ ದದ್ದಲ್ಗೂ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತು ದದ್ದಲ್ ಕೂಡ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಮುಖ್ಯಸ್ಥ ಮುನೀಶ್ ಕರ್ಭೀಕರ್ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ. ವಿಚಾರಣೆ ಪ್ರಕ್ರಿಯೆಯನ್ನು ತನಿಖಾಧಿಕಾರಿಗಳು ವಿಡಿಯೋ ರೆಕಾರ್ಡ್ ಮಾಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 483 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕಳೆದ ಏಪ್ರಿಲ್ 18ನೇ ತಾರೀಕು ಹುಬ್ಬಳ್ಳಿಯ ಬಿವಿ ಕಾಲೇಜ್ ಆವರಣದಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಮಾಡಲಾಗಿತ್ತು. ಫಯಾಜ್ ಎಂಬಾತ ನೇಹಾಗೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ. ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ದೇಶದಾದ್ಯಂತ ಹೋರಾಟ ಕೂಡ ಆಗಿತ್ತು. ಈ ಬಗ್ಗೆ ನೇಹಾ ತಂದೆ ನಿರಂಜನ್ ಹಿರೇಮಠ್ ಮಾತನಾಡಿದ್ದಾರೆ. ನೇಹಾ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತೆ ಅಂತ ಭರವಸೆ ಮೂಡಿದೆ. ತ್ವರಿತಗತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 480 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿರುವಂತಹ ಮಾಹಿತಿ ಬಂದಿದೆ. ಚಾರ್ಜ್ ಶೀಟ್ ನಮ್ಮ ಕೈ ಸೇರಿಲ್ಲ, ಚಾರ್ಜ್ ಶೀಟ್ಗಾಗಿ ನಾನು ಅರ್ಜಿ ಸಲ್ಲಿಸಿದ್ದೀವಿ ಅಂತ ಹೇಳಿದ್ದಾರೆ. ಆಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ಹಸ್ತಾಂತರ ಆದ ನಂತರ 90 ದಿವಸಗಳ ಒಳಗಾಗಿ ಅವರು ಚಾರ್ಜ್ ಶೀಟನ್ನು ಹಾಕಬೇಕಾಯಿತು. ಅದರ ಪ್ರಕಾರ ಅವರು 90 ದಿವಸಗಳಲ್ಲಿ ಅದನ್ನು ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. 483 ಪುಟ ಇದೆ ಅಂತ ನಾನೀಗ ಮಾಧ್ಯಮ ಮುಖಾಂತರ ಮತ್ತು ಅನೇಕ ನಮ್ಮ ವಕೀಲರ ಸಂಘದವರು ಕೂಡ ನಾನು ಮಾತಾಡಿ ಮಾಹಿತಿಯನ್ನು ಪಡೆದಿದೆ. ನಾವು ಕೂಡ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಅದನ್ನು ಚಾರ್ಜ್ ಶೀಟ್ ಕೊಡಬೇಕಂತ. ಅನೇಕ ನಮಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಯಿತು, ಸಿಐಡಿ ಆಯಿತು, ಮತ್ತು ಎಲ್ಲ ರೀತಿಯಿಂದ ಯಾವುದೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕನ್ನೋ ಕೂಡ ಹೇಳಿದ್ದಾರೆ. ಅದೇ ರೀತಿ ನಮಗೂ ಕೂಡ ಒಂದು ಭರವಸೆ ಮೂಡಿದೆ, ಅವರು ಏನಾದರೂ ಇದರಲ್ಲೇ ನ್ಯಾಯ ಕೊಡಿಸ್ತಾರೆ ಅಂತ. ಬಗರ್ ಹುಕುಂ ಸಾಗುವಳಿ ಸಮಿತಿ ಅಧ್ಯಕ್ಷರಾಗಿ ಡಿಕೆ ಸುರೇಶ್ ಆಯ್ಕೆಯಾಗಿದ್ದಾರೆ. ಅಲ್ಲದೆ ಕನಕಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ನಿನ್ನೆ ಕನಕಪುರ ತಾಲೂಕು ಕಚೇರಿಯಲ್ಲಿ ಸಭೆಯನ್ನು ಮಾಡಿದ್ರು ಡಿಕೆ ಸುರೇಶ್. ತಹಶೀಲ್ದಾರ್ ಜೊತೆಗೆ ಸಮಿತಿಯ ಸದಸ್ಯರು ಕೂಡ ಭಾಗಿಯಾಗಿದ್ರು. ಬಗರ್ ಹುಕುಂ ವಿಚಾರದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಕ್ಕೆ ಆಗಮಿಸಲಿರುವಂತಹ ಸತ್ಯಶೋಧನಾ ಸಮಿತಿ ಮಾಹಿತಿಯನ್ನು ಕಲೆ ಹಾಕುತ್ತೆ. ಸಿಡಬ್ಲ್ಯೂಸಿ ಸದಸ್ಯ ಮಧುಸೂದನ್ ಮಿಸ್ತ್ರಿ, ಐಬಿ ಈಡನ್, ಗೌರವ್ ಗೂಗಯ್ಯ ನೇತೃತ್ವದ ಸಮಿತಿ ನಾಳೆಯಿಂದ 3 ದಿನ ಲೋಕಸಭಾ ಕ್ಷೇತ್ರವಾರು ಮುಖಂಡರ ಸಭೆಯನ್ನು ನಡೆಸಲಿದೆ. ಕಾಂಗ್ರೆಸ್ ಸೋಲಿಗೆ ಕಾರಣ ಏನು, ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿಲ್ಲ ಅಂತ ಮಾಹಿತಿ ಕಲೆ ಹಾಕಿ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್
ಕೆಆರ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿನ್ನೆ ಸಂಚರಿಸಿ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸಿತು. ಟಿಕೆ ಲೇಔಟ್, ಕುವೆಂಪು ನಗರ, ವಿವೇಕಾನಂದ ನಗರ ಸೇರಿ ಹಲವೆಡೆ ಸರಣಿ ಕೃತಜ್ಞತಾ ಸಭೆಗಳನ್ನು ನಡೆಸುವ ಮೂಲಕ ಮತದಾರರಿಗೆ ಧನ್ಯವಾದವನ್ನು ಅರ್ಪಿಸಿತು. ಈ ವೇಳೆ ಮಾತನಾಡಿದ ಯದುವೀರ್, ನಿಮ್ಮೆಲ್ಲರ ಸಹಕಾರದಿಂದ 1.5 ಲಕ್ಷ ಮತಗಳ ಅಂತರದಿಂದ ಗೆಲುವು ಪಡೆಯಲು ಸಾಧ್ಯವಾಗಿದೆ. ನಿಮ್ಮ ಯಾವುದೇ ಕುಂದು ಕೊರತೆಗಳು, ಸಮಸ್ಯೆಗಳಿದ್ರೆ ನನ್ನನ್ನು ನೇರವಾಗಿ ಭೇಟಿ ಮಾಡಿ. ಸದ್ಯದಲ್ಲಿಯೇ ಸಂಸದರ ಕಚೇರಿ ಆರಂಭವಾಗಲಿದೆ. ನಮ್ಮ ಕಚೇರಿ ಯಾವಾಗಲೂ ನಿಮಗೆ ತೆರೆದಿರುತ್ತೆ ಅಂತ ಹೇಳಿದ್ರು.